ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲವತಿ ಕುಮಾರ್ಸ್ ಕಿಚನ್. ಇವತ್ತೊಂದು ಆಲೂಗಡ್ಡೆ ಮತ್ತು ಮೆಂತ್ಯ ಸೊಪ್ಪು ಯೂಸ್ ಮಾಡಿಕೊಂಡು ಒಂದು ಆಲೂ ಮೆಂತ್ಯ ಪೂರಿ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಬಂದು ನಾನು ಒಂದು ಅರ್ಧ ಕಪ್ ಆಗಷ್ಟು ನಾನು ಬೇಯಿಸಿರೋ ಆಲೂಗಡ್ಡೆನ ನಾನು ಮ್ಯಾಶ್ ಮಾಡಿ ತುರಿದು ಇಟ್ಕೊಂಡಿದ್ದೀನಿ. ಮತ್ತು ಒಂದು 1/4 ಕಪ್ ಆಗಷ್ಟು ಮೆಂತ್ಯ ಸೊಪ್ಪು ಯೂಸ್ ಮಾಡ್ತಾಯಿದ್ದೀನಿ. ಒಂದು 1/4 ಟೀ ಸ್ಪೂನ್ ಆಗಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಇಂಗು ಮತ್ತು ಒಂದು 1/4 ಟೀ ಸ್ಪೂನ್ ಆಗಷ್ಟು ಓಂಕಾಳು ಅಥವಾ ಅಜ್ವೈನ್ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಡೀಪ್ ಫ್ರೈಗೆ ಎಣ್ಣೆ ಬೇಕಾಗುತ್ತೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಖಾರಕ್ಕೆ ಬಂದು ಒಂದು 1/4 ಟೀ ಸ್ಪೂನ್ ಆಗಷ್ಟು ಧನಿಯಾ ಪುಡಿ, 1/4 ಟೀ ಸ್ಪೂನ್ ಖಾರದ ಪುಡಿ, 1/4 ಟೀ ಸ್ಪೂನ್ ಆಗಷ್ಟು ಜೀರಿಗೆ ಪುಡಿ, ಮತ್ತು ಒಂದು 1/4 ಟೀ ಸ್ಪೂನ್ ಆಗಷ್ಟು ನಾನು ಗರಂ ಮಸಾಲೆ ಯೂಸ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆ ನೀವು ಚಾಟ್ ಮಸಾಲೆ ಬೇಕಾದ ಪೌಡರನ್ನು ಯೂಸ್ ಮಾಡ್ಬೋದು. ಮತ್ತು 1 ಕಪ್ ಆಗಷ್ಟು ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಒಂದು 1/4 ಕಪ್ ಆಗಷ್ಟು ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ. ಮೊದಲಿಗೆ ಇದೆಲ್ಲ ನಾವು ಕಲಿಸ್ಕೊಬೇಕಾಗುತ್ತೆ. ಮೊದಲಿಗೆ ಒಂದು ಅಗಲವಾದ ತಟ್ಟೆ ತೊಗೊಂಡು ನಾವು ಎಲ್ಲ ಪ್ರತಿಯೊಂದರೂ ನಾವು ಕಲಿಸ್ಕೊಬೇಕಾಗುತ್ತೆ. 1 ಕಪ್ ಆಗಷ್ಟು ನಾನು ಗೋಧಿ ಹಿಟ್ಟು ಮತ್ತು ಚಿರೋಟಿ ರವೆ 1/4 ಕಪ್ಪು, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 1/4 ಟೀ ಸ್ಪೂನ್ ಆಗಷ್ಟಿದೆ, ಮೆಂತ್ಯ ಸೊಪ್ಪು, ಮತ್ತು ಸ್ವಲ್ಪ ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನ್ ಆಗಷ್ಟು ನಾನು ಉಪ್ಪು ಸೇರಿಸ್ಕೊತೀನಿ. ಒಂದು ಅರ್ಧ ಸ್ಪೂನ್ ಉಪ್ಪು, ಸ್ವಲ್ಪ ಇಂಗು, ಮತ್ತು ಓಂಕಾಳು ಸ್ವಲ್ಪ ಫ್ರೆಶ್ ಮಾಡಿ ಹಾಕ್ತೀನಿ. ಓಂಕಾಳು, ಖಾರದ ಪುಡಿ, ಧನಿಯಾ ಪುಡಿ, ಮತ್ತು ಗರಂ ಮಸಾಲ, ಜೀರಿಗೆ ಪುಡಿ, ಮತ್ತು ಮ್ಯಾಶ್ ಮಾಡಿರೋ ಆಲೂಗಡ್ಡೆನ ನಾನು ಸೇರಿಸ್ಕೊಂಡು ಫಸ್ಟಿಗೆ ನಾನು ಮೊದಲೇ ಡ್ರೈ ಆಗಿ ಕಲಿಸ್ಕೊತೀನಿ. ನಾನು ಪೊಟ್ಯಾಟೋನಲ್ಲಿ ಮತ್ತು ಮೆಂತ್ಯ ಸೊಪ್ಪಲ್ಲಿ ಸ್ವಲ್ಪ ನೀರಿನಂಶ ಇರೋದ್ರಿಂದ ಸ್ವಲ್ಪ ನಾನು ಹಾಗೇ ಕಲಸಿಟ್ಕೊತೀನಿ. ನೋಡಿ, ಸ್ವಲ್ಪ ನಾನು ಡ್ರೈಯಾಗಿ ಕಲಸಿಟ್ಕೊಂಡಿದ್ದೀನಿ. 1 ಸ್ಪೂನ್ ಆಗಷ್ಟು ನಾನು ಆಯಿಲ್ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಚೆನ್ನಾಗಿ ನಾವು ಕಲಿಸ್ಕೊಂಡು ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಪೂರಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಬೇಕಾಗತ್ತೆ. ಮಕ್ಕಳು ಮೆಂತ್ಯ ಸೊಪ್ಪು ತಿನ್ನಲ್ಲ, ಹಾಗೆ ಪಲ್ಯ ಇಲ್ಲೇ ಕೊಟ್ಟರೆ ಈ ಥರ ಪೂರಿ ಆದರೆ ಪೂರಿ ಆಲೂಗಡ್ಡೆ ಎಲ್ಲ ಸೇರಿಸಿ ಈ ಥರ ಮಾಡಿಕೊಡೋದ್ರಿಂದ ಆರಾಮಾಗಿ ತಿಂತಾರೆ. ಇದಕ್ಕೆ ಸೈಡಿಗೆ ಏನೂ ಬೇಕಾಗಲ್ಲ. ನೀವು ಬೇಕು ಅಂದ್ರೆ ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡು ಮೊಸರು ಜೊತೆ ಕಾಂಬಿನೇಷನು ಚೆನ್ನಾಗಿರುತ್ತೆ. ಚೆನ್ನಾಗಿ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಬೇಕಾಗುತ್ತೆ. ಫ್ರೆಂಡ್ಸ್, ಇಷ್ಟ ಆದರೆ ಸಾಕು ನೋಡಿ. ಅದಕ್ಕೆ ಕಲಿಸ್ಕೊಂಡು ಚೆನ್ನಾಗಿ ನಾವು ಆದಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ. ಇವಾಗ ಇದನ್ನು ತಟ್ಟೆ ಒಂದು ಬಟ್ಲು ಮುಚ್ಚಿಬಿಟ್ಟು ಒಂದು 5 ರಿಂದ 10 ನಿಮಿಷ ಒಳಗಡೆ ಸ್ವಲ್ಪ ನೆನೆಯೋಕ್ಕೆ ಬಿಡೋಣ. ಇಷ್ಟು ಅದಕ್ಕಾದರೆ ನಮಗೆ ನೋಡಿ ಸಾಕು. ಒಂದು ಬಟ್ಲು ಮುಚ್ಚಿಬಿಡೋಣ. ಈಗ ಒಂದು 10 ನಿಮಿಷ ಸ್ವಲ್ಪ ಹಿಟ್ಟು ನೆನೆಬೇಕು ನೋಡಿ ಫ್ರೆಂಡ್ಸ್. ನೆಂದಿದೆ, ಒಂದು 10 ನಿಮಿಷ ನಾನು ಬಿಟ್ಟಿದ್ದೀನಿ ನೋಡಿ. ಈಗ ಪೂರಿ ನಿಮಗೆ ಚಿಕ್ಕದು ಬೇಕು ಅಂದರೆ ಚಿಕ್ಕದು ಮಾಡ್ಕೊಳ್ಳಿ, ದೊಡ್ಡದನ್ನು ಮಾಡ್ಕೊಳ್ಳಿ. ನಾನು ಮೀಡಿಯಮಾಗಿ ಫಸ್ಟ್ ಉಂಡೆಗಳು ಹಾಕ್ಕೊಂಬಿಡ್ತೀನಿ ನಾನು. ಫ್ರೆಂಡ್ಸ್, ಆಗಿದೆ ಉಂಡೆ. ನಾನು ಸೈಡ್ಗೆ ಇಟ್ಕೊಂಡು ಈಗ ನಾವು ಒರೆಸ್ಕೊಂಬಿಡೋಣ. ಸ್ವಲ್ಪ ಹಿಟ್ಟಿಗೆ ಹಾಕ್ಕೊಂಡು ಹಿಟ್ಟಲ್ಲಿ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿಕೊಂಡು ತುಂಬ ದಪ್ಪನೂ ಬೇಡ, ತುಂಬ ತೆಳುನೂ ಬೇಡ, ಮೀಡಿಯಮ್ ಆಗಿ ನಾವು ಒರೆಸ್ಕೊಬೇಕಾಗತ್ತೆ. ಇಷ್ಟ ಆದರೆ ನಮಗೆ ಸಾಕು. ನಾನು ಎಲ್ಲನೂ ಪೂರಿಗಳು ಒರೆಸ್ಕೊತೀನಿ. ಫ್ರೆಂಡ್ಸ್, ನಾನು 4 ಪೂರಿ ಒರೆಸಿಟ್ಕೊಂಡಿದ್ದೀನಿ ನೋಡಿ. ತೆಳುವಾಗಿ ದೊಡ್ಡದು ಬೇಕಂದ್ರೆ ದೊಡ್ಡದು ಮಾಡ್ಕೊಬೋದು, ಚಿಕ್ಕದು ಬೇಕಂದ್ರೆ ನಾನು ಸ್ವಲ್ಪ ಮೀಡಿಯಮ್ ಆಗಿ ಒರೆಸಿಟ್ಕೊಂಡಿದ್ದೀನಿ ನೋಡಿ. ಇಷ್ಟ ಆದರೆ ನಮಗೆ ಸಾಕು. ನೋಡಿ ಫ್ರೆಂಡ್ಸ್, ಆಲ್ರೆಡಿ ನಾನು ಎಣ್ಣೆ ಕಾಯಿಸಿಟ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ ನೋಡಿ. ಈಗ ಪೂರಿನ
ಸೇರಿಸ್ತಾ ಇದ್ದೀನಿ. ಎರಡು ಸೈಡು ನಾವು ಈ ಥರ. ನಿಮಗೆ ತುಂಬ ಕ್ರಿಸ್ಪಿ ಬೇಕಂದ್ರೆ ಕ್ರಿಸ್ಪಿ ಮಾಡ್ಕೊಳ್ಳಿ, ಇಲ್ಲ ನಮ್ಗೆ ಮೀಡಿಯಮ್ ಬಣ್ಣ, ತುಂಬ ಬಣ್ಣ ಬೇಡ ಅಂದರೆ ನೀವು ಆರಾಮಾಗಿ ಇನ್ನೂ ಸ್ವಲ್ಪ ಮೀಡಿಯಮ್ ಇದು ಮಾಡ್ಕೊಬೋದು. ನೋಡಿ, ಟಿಶ್ಯೂ ಪೇಪರ್ ಮೇಲೆ ಸೇರಿಸ್ಕೊತಾ ಇದ್ದೀನಿ. ರೆಡಿಯಾಗಿದೆ. ಇನ್ನೊಂದು ನಾನು ಸೇರಿಸ್ಕೊತೀನಿ. ನೋಡಿ, ರೆಡಿಯಾಗಿದೆ. ಆಲೂ ಮೆಂತ್ಯ ಪೂರಿ ರೆಡಿಯಾಗಿದೆ. ತುಂಬ ಎಣ್ಣೆ ಎಲ್ಲ ಏನು ಹೀರ್ಕೊಳಲ್ಲ, ಅಬ್ಸರ್ವ್ ಮಾಡಲ್ಲ. ಇನ್ನು ಚಿಕ್ಕದು ಬೇಕಾದ್ರೆ ನೀವು ಚಿಕ್ಕದು ಮಾಡ್ಕೊಬೋದು, ದೊಡ್ಡದಂದರೆ ದೊಡ್ಡದು ಮಾಡ್ಕೊಬೋದು. ನೋಡಿ, ಆಲೂ ಮೆಂತ್ಯ ಪೂರಿ ರೆಡಿಯಾಗಿದೆ. ಡಿಪೆಂಡ್, ನಿಮಗೆ ಕಲರ್ ಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ. ಸ್ವಲ್ಪ ನಮಗೆ ಮೀಡಿಯಮ್ ಕಲರಲ್ಲಿ ಪೂರಿ ಕರ್ಕೊಬೇಕಾದ್ರೆ ಈ ಥರ ಗೋಲ್ಡನ್ ಕಲರ್ ನೀವು ಮಾಡ್ಕೊಳ್ಳಿ. ರೆಡಿಯಾಗಿದೆ. ನೋಡಿ, ಇದಕ್ಕೆ ಏನೂ ಬೇಕಾಗಲ್ಲ, ಹಾಗೇ ತಿನ್ಬೋದು. ಲಂಚ್ ಬಾಕ್ಸ್ಗೂ ನೀವು ಹಾಗೆ ಕಟ್ಬೋದು. ನೋಡಿ, ಈಸಿಯಾಗಿರೋ ಒಂದು ಮನೇಲೊಂದು ಆಲೂ ಮೆಂತ್ಯ ಪೂರಿ ರೆಡಿಯಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.